ಇದಂಥ ಇನ್ಸ್ಪಿರೇಷನ್, ಮೋಟಿವೇಶನ್, ನಮ್ಮ ಡ್ರೈವಿಂಗ್ ಫೋರ್ಸ್, ನಮ್ಮ ಬ್ಲೆಸ್ಸಿಂಗ್. ಫಸ್ಟ್ ಅವ್ರ ಹೆಸರು ತೊಗೊಂಡ್ಬಿಡ್ತೀನಿ. ಒಳ್ಳೆಯ ಸಿನಿಮಾಗಳನ್ನು ನೀಡಬೇಕಂತ ನಮ್ಮ ಒಂದು ದೊಡ್ಡ ಆಸೆ. ವಿಶೇಷವಾಗಿ ಈ ಒಂದು ಮೂವಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ, ತಾವು ಟೀಸರ್ ನೋಡಿದ್ರೆ ದೊಡ್ಡದಾಗಿ ಮಾಸ್ ಆಗಿ ಹೀರೋಯಿಸಮು, ಫೈಟು ಎಲ್ಲ ತಾವು ನೋಡಿದ್ರಿ. ಬಟ್ ಈ ಕತೆ ಒಪ್ಪಿದ್ದೆ ನಾವು. ಈ ಕಥೆಯಲ್ಲಿರುವಂಥ ಒಂದು ಸಾಮಾಜಿಕ ಕಳಕಳಿ, ಒಂದು ಒಳ್ಳೆಯ ಸಂದೇಶ, ಈಗಿನ ಜನ್ರೇಷನ್ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಇದೆ ಈ ಕಥೆಯಲ್ಲಿ. ಆ ಎಲ್ಲ ನೋಡ್ಕೊಂಡ್ಬಿಟ್ಟು ಈ ಒಂದು ಕಥೆಯನ್ನು ನಾವು ಒಪ್ಕೊಂಡು ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಈ ಕಥೆಯನ್ನು ನಮಗೆ ಇಂಟ್ರಡ್ಯೂಸ್ ಮಾಡಿದಂಥ ಶಂಕರ್ ಗುರು ಅವರಿರ್ಬೋದು, ನಮ್ಮ ಮಿತ್ರರಾದಂಥ ಹಾಗೂ ಈ ನಮ್ಮ ಸಿನಿಮಾದ ನಟರಾದಂಥ ಧನಂಜಯ್ ಅವರು, ಅದರ ಜೊತೆಗೆ ನಮ್ಮ ಇನ್ನೊಬ್ಬರ ಮಿತ್ರರಾದಂಥ ಸತ್ಯ ಇರ್ಬೋದು, ಎಲ್ಲರೂ ಕೂಡ ಕೂಡಿಕೊಂಡು ಈ ಒಂದು ಸಿನಿಮಾವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ನಮಗೆ ಬಹಳ ದಿವಸದ ನಂತರ ವಿಶೇಷವಾಗಿ ಜಿ ಸ್ಟುಡಿಯೋದವರು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಅವರಿಂದ ಕೊಡುಗೆ ಇದೆ. ಅವರು ಕೂಡ ನಮ್ಮ ಕಥೆಯನ್ನು ನೋಡಿಕೊಂಡು ಕೇಳಿ ಅವರು ಕೂಡ ಇದರಲ್ಲಿ ಒಂದು ನಮ್ಮ ಫ್ಯಾಮಿಲಿಯಲ್ಲಿ ಮೆಂಬರ್ ಆಗಿ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ಎಲ್ಲರ ಪರವಾಗಿ ಜಿ ಸ್ಟುಡಿಯೋದವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ನಮ್ಮ ಈ ಒಂದು ಚಿತ್ರದ ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ, ವಿಶೇಷವಾಗಿ ಆನಂದ್ ಆಡಿಯೋದವರು ಮ್ಯೂಸಿಕ್ ರೈಟ್ಸ್ನ ನಮ್ಮಿಂದ ತೆಗೆದುಕೊಂಡಿದ್ದಾರೆ. ಅವರು ಕೂಡ ಶ್ಯಾಮ್ ಅವರು ಇಲ್ಲಿ ಬಂದಿದ್ದಾರೆ, ಒಬ್ಬ ವಂಡರ್ಫುಲ್ ಪರ್ಸನ್. ಅವರು ಕೂಡ ಸಾಕಷ್ಟು ಮೋಟಿವೇಟು ನಮಗೆ ಈ ಒಂದು ಚಿತ್ರವನ್ನು ಮಾಡಲಿಕ್ಕೆ ಅವ್ರ ಕಡೆಯಿಂದನೂ ಆಗಿದೆ. ಅಂದ ತಕ್ಷಣ ಇವತ್ತಿಗೂ ಕೂಡ ಟೆಲಿವಿಷನಲ್ಲಿ ಆ ಸಿನಿಮಾ ಬಂದರೆ ಎಲ್ಲ ಕುಟುಂಬದವರು ಒಟ್ಟಿಗೆ ಕೂತ್ಕೊಂಡು ಇವತ್ತಿಗೂ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಆ ಥರದ್ದು ಒಂದು ಸಿನಿಮಾ ಮೊದಲ ಸಿನಿಮಾ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಅಣ್ಣ ಬಗ್ಗೆ ಬೇರೆನೇ ಎಕ್ಸ್ಪೆಕ್ಟೇಷನ್ ಇದೆ. ಏನು ಹೇಳ್ತೀರಾ? ಓವರ್ ಟು ಯು ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಿರಿಯರಿಗೂ ನಮಸ್ಕಾರಗಳು. ಕುತ್ಕೊಳ್ಳಿ. ಹೀಗೆ ಮೊದಲನೇದಾಗಿ ಚಿತ್ರಕ್ಕೆ ನಾನು ಯಾವತ್ತೂ ಹೇಳ್ತೀನಿ, ನಾನು ನಿರ್ಮಾಪಕರು ಅಣ್ಣ ಫ್ಯಾನ್ ಆಗಿರೋದ್ರಿಂದ ನಿರ್ಮಾಪಕರ ಅನ್ನದಾತರು ಅಂತ ನಾನು ಯಾವತ್ತೂ ನಾನು ಸ್ಮರಿಸೋದು. ನನ್ನ ಮೊದಲನೇ ಚಿತ್ರದ ನಿರ್ಮಾಪಕ ಅನ್ನದಾತ ಧನಂಜಯ್ ಅವರು ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಇವತ್ತು ಅಣ್ಣ ಫ್ರಮ್ ಮೆಕ್ಸಿಕೋಗೆ ಪರೋಕ್ಷವಾಗಿ ಸಾಕ್ಷಿಯಾಗಿರತಕ್ಕಂಥ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತು ಚಂದ್ರಜು ಸರ್ಗೆ ಮತ್ತು ಸತ್ಯ ರಾಯಲ ಸ್ಟುಡಿಯೋಸ್ ಅವ್ರಿಗೆ ನಾನು ಅನ್ನದಾತರಾಗಿ ಇವತ್ತು ಬರಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೇಡಮ್ ಪ್ಲೀಸ್. ಅದೇ ಅಣ್ಣ ಜಸ್ಟ್ ಒಂದು ಗ್ಲಿಮ್ಸ್ ಅಲ್ಲಿ ಒಂದಷ್ಟು ನಮಗೆ ವಿಚಾರ ನೋಡೋದಕ್ಕೆ ಸಿಕ್ಕಿದೆ. ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಇಟ್ಟಿದ್ದೀರಾ. ಸೊ ಅಣ್ಣನ ಬಗ್ಗೆ ಹೇಳಿ. ಅಣ್ಣ ಅಂದರೆ ಇದು ಒಂದು ಹೀರೋ ಕ್ಯಾರೆಕ್ಟರ್ ಹೆಸರು ಅಣ್ಣಪ್ಪ ಅಂತ. ನಮ್ಮ ಲೋಕಲ್ ಮಂಡ್ಯ ಸೈಡು, ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಗ್ರಾಮೀಣ ಸೈಡೆಲ್ಲ ಕರೆಯೋದು ಅಣ್ಣಪ್ಪ ಅಂತ ಒಂದು ಹೆಸರಿದೆ. ಅಣ್ಣ ಅಂದರೆ ಅಲಿಯಾಸ್ ಅಣ್ಣಪ್ಪ ಮೆಕ್ಸಿಕೋದಲ್ಲಿರ್ತಕ್ಕಂಥ ಒಬ್ಬ ಗ್ಯಾಂಗ್ಸ್ಟರ್ ವ್ಯಕ್ತಿ ಒಂದು ನಾನಾ ಕಾರಣಗಳಿಂದ ತನ್ನ ಮೂಲ ಹುಡ್ಕೊಂಡು ಏನಕ್ಕೆ ಮಂಡ್ಯಗೆ ಬರ್ತಾನೆ ಅನ್ನೋದೇ ಒಂದು ಕಥೆ ಇದು. ಏನಕ್ಕೆ ಬಂದು ಅಲ್ಲ, ಹಾಗಾಗಿ ಅಲ್ಲ ನೋಡಿದ್ರೆ ಆ ಥರ ಇವತ್ತು ನಿಮಗೆ ಮಾಸ್ ಅನ್ನಿಸ್ಬೋದಲ್ಲ, ಬಟ್ ಸಿನಿಮಾ ಬೇರೆನೇ ಇದೆ. ಸಿನಿಮಾದ ಒಳಗಡೆ ಬಂದರೆ ಫ್ಯಾಮಿಲಿ, ಸರ್ ಹೇಳಿದಂಗೆ ಆ ಅಂಶಗಳನ್ನೇ ತೊಗೊಂಡು ಸಿನಿಮಾ ಒಪ್ಕೊಂಡಿರೋದು. ಅದನ್ನು ಬೇರೆ ಥರ ತೋರಿಸ್ತೀವಿ. ಅದು ಮುಂದಿನ ದಿನಗಳಲ್ಲಿ ಒಂದೊಂದು ರಿವೀಲ್ ಮಾಡ್ತಾ ಹೋಗ್ತೀವಿ. ಓಕೆ ಓಕೆ. ಧನು ಸರ್ ಎಲ್ಲಿ ಈ ಸ್ಟೋರಿನೇ ಬಿಟ್ಟು ಕೊಟ್ಬಿಡ್ತಾರೆ. ಫ್ಯಾಮಿಲಿ ಸಿನಿಮಾ ಅನ್ನೋದು ರೀಚ್ ಆಗುತ್ತೆ. ಇಲ್ಲ ಸರ್, ಆ ಸ್ಟಾರ್ ಕಾಸ್ಟ್ ರಂಗಾಡ ರಘು ಸರ್ ಆಗಿರೋದು, ಉಮಾಶ್ರೀ ಅಮ್ಮ ಎಲ್ಲರೂ ನೋಡಿದಾಗ ನಮ್ಗೆ ಗೊತ್ತು ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಪಕ್ಕ ಅಂತ. ಸೊ ಇಲ್ಲ, ಅದಕ್ಕೆ ಮಿಗಿದ್ರೆ ಧನಂಜಯ್ ಕೊಡ್ತೀನಿ, ಅವ್ರು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಓಕೆ, ಸತ್ಯ ಅವರು. ನಮಸ್ಕಾರ. ಫಸ್ಟ್ ಆಫ್ ಆಲ್ ಲಕ್ಷ್ಮಿ ಮೇಡಮ್, ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ತುಂಬ ಪ್ರೀತಿಯಿಂದ ಮೂಡಿ ಬರ್ತಾ ಇದೆ ಸಿನಿಮಾ. ಚಂದ್ರಜು ಸರ್, ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಟು. ಯಾರ್ಯಾರಿಗೆ ಬಡವ ರಾಸ್ಕಲ್ ಸಿನಿಮಾ ಇಷ್ಟ ಆಗಿದೆಯೋ ಖಂಡಿತ ನಿಮಗೆ ಈ ಸಿನಿಮಾನೂ ಇಷ್ಟ ಆಗುತ್ತೆ. ಬಡವ ರಾಸ್ಕಲ್ ಇದ್ದಂತಹ ನಗು, ಎಮೋಷನ್ನು, ವ್ಯಾಲ್ಯೂ ಸಿಸ್ಟಮು ಈ ಸಿನಿಮಾದಲ್ಲೂ ಇದೆ. ಸೊ ಫಸ್ಟ್ ಟೀಸರ್ ಬಿಟ್ಟಿದ್ದೀವಿ.
ಇನ್ಮೇಲೆ ಹಾಡುಗಳು ಟ್ರೈಲರು ಎಲ್ಲ ಒಂದೊಂದೇ ಬಿಟ್ಕೊತಾ ಹೋಗ್ತೀವಿ. ಸೊ ಮಾಧ್ಯಮ ಇಲ್ಲದೆ ಸಿನಿಮಾ ಇಲ್ಲ. ಸೊ ನಿಮ್ಮ ಸಪೋರ್ಟ್ ಅಂತ ಇವತ್ತು ನಮ್ಮ ಅಂಬೆಗಾಲನ್ನ ಇಡಕ್ಕೆ ಶುರು ಮಾಡಿದ್ದೀವಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು. ಇನ್ಮೇಲೆ ಬರೋ ಕಂಟೆಂಟ್ಗೂ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಒಬ್ಬರ ಬಗ್ಗೆ ನಾನು ಮಾತಾಡಲೇಬೇಕು. ಆನಂದ್ ಆಡಿಯೋಸ್ ಶ್ಯಾಮ್ ಸರ್. ಸೊ ಶ್ಯಾಮ್ ಸರ್ ಯಾವಾಗಲೂ ಹೊಸತನಕ್ಕೆ ಮತ್ತು ಕನ್ನಡಕ್ಕೆ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಬ್ಯಾಕ್ ಬೋನ್ ಫಾರ್ ದಿಸ್ ಫಿಲ್ಮ್. ಆ್ಯಂಡ್ ಅಷ್ಟೇ. ಥ್ಯಾಂಕ್ ಯು. ಓಕೆ, ಹಾಗೆ ಮ್ಯಾಮ್ ಪೊಲಿಟಿಕ್ಸಲ್ಲಿ ತುಂಬ ಒಳ್ಳೆಯ ಹೆಸರು ಮಾಡಿದ್ದೀರಾ. ಸಿನಿಮಾಲು ಡೆಫಿನೆಟ್ಲಿ ತುಂಬ ಒಳ್ಳೆಯ ಹೆಸರು ಮಾಡ್ತೀರಾ. ಯಾಕಂದರೆ ನೀವು ಮಾಡ್ತಿರೋ 2 ಸಿನಿಮಾನು ಒಂದು ಎಕ್ಸ್ಪೆಕ್ಟೆಡ್ ಸಿನಿಮಾನ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೆಸೆಂಟ್ ಮಾಡಿದ್ದೀರಾ. ಡೆಫಿನೆಟ್ಲಿ 2 ಒಂದು ಒಳ್ಳೆಯ ಸಿನಿಮಾ ನಿಮಗೆ. ಹಾಗೆ ವಾಸುಕಿ ಸರ್, ಆಫ್ಟರ್ ಬಡವ ರಾಸ್ಕಲ್ ತುಂಬ ಗ್ರೋ ಆಗಿದ್ದೀರಾ. ಇದೊಂದು ಅದ್ಭುತವಾದ ಆಲ್ಬಮ್ ಕೊಟ್ಟಿದ್ದೀರಾ. ಬಡವ ರಾಸ್ಕಲಲ್ಲಿ 2 ಸಾಂಗ್ ಚೆನ್ನಾಗಿತ್ತು, ಬಟ್ ಇನ್ನೊಂದು 4 ಸಾಂಗ್ ಚೆನ್ನಾಗಿದೆ. ಸೊ ಒಂದು ದೊಡ್ಡ ಹಿಟ್ ಆಗುತ್ತೆ ಆಲ್ಬಮ್ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಶಂಕರ್ ಗುರು ಸರ್, ಡೆಫಿನೆಟ್ಲಿ ಈ ಟೀಸರ್ ನೀವೇನು ತೋರಿಸಿದ್ದೀರಾ ಆ ಥರ ಆ್ಯಕ್ಷನ್ ಅಂತೂ ಇರೋಲ್ಲ. ನೀವು ಯಾವಾಗಲೂ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡ್ತೀರ ಅಂತ ಗೊತ್ತು. ಸೊ ಆ್ಯಕ್ಷನ್ ಜೊತೆ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ. ಹಾಗೂ ಒಂದು ಸತ್ಯ ಅವ್ರ ಬಗ್ಗೆ ಹೇಳಬೇಕು, ತುಂಬ ಬಾರ್ಗೇನು ಅಂತ ಹೇಳೋರು. ನನ್ನ ಹತ್ರ ಫಸ್ಟು ಮೀಟ್ ಮಾಡಿ ಅದನ್ನು ಸೈನ್ ಮಾಡೋದಕ್ಕೆ ಒಂದು 4 ತಿಂಗಳು ಮಾಡಿಬಿಟ್ರು. ಅದ್ರ ಮಧ್ಯದಲ್ಲಿ 5 ಮೀಟಿಂಗ್ ಮಾಡಿದ್ರು. ಸೊ ನನಗೆ ಗೊತ್ತಿಲ್ಲ ನಾನು ಒಳ್ಳೆ ಬಾರ್ಗೇನರ ಇಲ್ಲ ನೀವು ಅಂತ. ಸೊ ಬಟ್ ಡೆಫಿನೆಟ್ಲಿ 2 ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಝೀ ಸ್ಟುಡಿಯೋ ಅವರು ಭಾಳ ದಿವಸ ಆದಮೇಲೆ ಒಂದು ಕನ್ನಡ ಸಿನಿಮಾನ ಎಂಟ್ರ್ ಆಗ್ತಿದ್ದಾರೆ. ಸೊ ಕೀಪ್ ಸಪೋರ್ಟಿಂಗ್ ಕನ್ನಡ ಸಿನಿಮಾಸ್ ಲೈಕ್ ದಿಸ್, ಬಟ್ ಕೀಪ್ ಗಿವಿಂಗ್ ಆಡಿಯೋ ಟು ಅಸ್. ಆ್ಯಂಡ್ ಈ ಸ್ಟುಡಿಯೋಸ್ ಅಂದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಆ ಪ್ರಾಜೆಕ್ಟ್ ಇಷ್ಟ ಆಗಿರಬಹುದು ಅನ್ನೋದು ನಮ್ಗಲ್ಲೊಂದು ಕ್ಯೂರಿಯಾಸಿಟಿ. ಏನು ಹೇಳ್ತೀರಾ ಇಡೀ ತಂಡಕ್ಕೆ? Good evening everyone, Namaskara. First of all, I'm very happy to be here at the teaser launch of Anna from Mexico. At Z Studios, we believe that good films deserve the widest reach possible, and therefore we're very happy to partner with Ira Films and Raila Studios to bring Anna from Mexico to the audience. It is a wonderful film, and I can assure you that it will be an amazing theatrical experience to all the Kannada audience. As stylish as this looks, it is also just as authentic and rooted in the Karnataka culture. I'd like to convey my congratulations to the entire team on the launch of the teaser and wish them all the very best for the entire film. Thank you to everyone from the media for being here today, and we look forward to your continued support for the film. Thank you so much. ಸೂಪರ್ ಸೂಪರ್, ಥ್ಯಾಂಕ್ ಯು. ಅವರು ಈಗಾಗಲೇ KD ಪ್ರಮೋಷನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಆದರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಈ ಟೈಮಿಗೆ ಬರ್ತೀನಿ ಅಂದರೆ ಈ ಟೈಮಿಗೆ ಬಂದರು. ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಆಗಲೇ, ಸಿನಿಮಾ ತಂಡದ ಜೊತೆ ಅವ್ರು ನಿಂತ್ಕೊಳ್ಳೋವಂಥ ರೀತಿ. ಈ ಸಿನಿಮಾದಲ್ಲಿ ನಿಮ್ಮಿಬ್ಬರ ಕಾಂಬಿನೇಷನ್ ಬಗ್ಗೆ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ, ಅದರ ಬಗ್ಗೆ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಬಂದಿರೋಂಥ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು. ಆ್ಯಂಡ್ ಲಕ್ಷ್ಮಿ ಮ್ಯಾಮ್, ನಯನಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದು ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಅನ್ನ ಫ್ರಮ್ ಮೆಕ್ಸಿಕೋ, ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ಫಿಲ್ಮ್ ನನಗೆ. ಯಾಕಂದರೆ ನಾನು ಸಿನಿಮಾ ಒಪ್ಕೊಂಡಿದ್ದ ಕಾರಣನೇ ಇಡೀ ಟೀಮ್ ಆ್ಯಂಡ್ ಕತೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಂಟರ್ಟೈನಿಂಗ್ ಮೋಸ್ಟ್ಲಿ. ಥ್ಯಾಂಕ್ ಯು ಟು ಮೈ ಪ್ರೊಡ್ಯೂಸರ್ಸ್, ಐರಾ ಪ್ರೊಡಕ್ಷನ್ಸ್ ಆ್ಯಂಡ್ ಸತ್ಯ ಸರ್ ಆ್ಯಂಡ್ ಜಾನ್ವಿ ಆಲ್ಸೋ. ಒಳ್ಳೆ ಫ್ರೆಂಡ್ನ ಪಡ್ಕೊಂಡೆ ಈ ಸಿನಿಮಾ ಥ್ರೂ. ಆ್ಯಂಡ್ ನಾನು ಟೀಸರ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಐ ಹೋಪ್ ಯು ಆಲ್ ಲೈಕ್ ಇಟ್ ಟು. ಧನಂಜಯ್ ಸರ್ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಆ ಸ್ವ್ಯಾಗ್, ಆ ಯುನೀಕ್ ಸ್ವ್ಯಾಗ್ ಸ್ಟೈಲ್ನ ಕ್ಯಾರಿ ಮಾಡಿದ್ದಾರೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ನಮ್ಮ ಫಸ್ಟ್ ಗ್ಲಿಮ್ಸ್ ಇಷ್ಟ ಆಗಿದೆ ಅಂತ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಾನು ಈ ಸಿನಿಮಾದಲ್ಲಿ ಹಾಡಿಗೆ ತುಂಬ ಕಾಯ್ತಾ ಇದ್ದೀನಿ ರಿಲೀಸ್ ಆಗೋಕ್ಕೆ. ಯಾಕಂದರೆ ವಾಸುಕಿ ಸರ್ ತುಂಬ ಒಳ್ಳೊಳ್ಳೆ ಹಾಡು ಕೊಟ್ಟಿದ್ದಾರೆ. ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ್ಯಾಟ್. And Shankar Guru sir, thank you so much for choosing me ee cinemakke. Thank you to the entire team, and ನೀವು ಹೇಳ್ದಂಗೆ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗಿದೆ. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಶೂಟಿಂಗ್ ಜರ್ನಿಯಲ್ಲಿ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬ ಒಳ್ಳೆಯದಾಗಲಿ. ಧನು ಸರ್. ಎಲ್ರಿಗೂ ನಮಸ್ಕಾರ.
ನನಗೆ ಈ ಸಿನಿಮಾ ಶುರುವಾಗಿದ್ದು ಪ್ರೋಸೆಸ್ಸು ಭಾಳ ಖುಷಿ ನನಗೆ. ಯಾಕೆಂದರೆ ನಾನು ಹೊಯ್ಸಳ ಒಂದು ಕಡೆ ಜಾನ್ವಿ ಮತ್ತು ಸತ್ಯ ಅವ್ರ ಜೊತೆ ಒಂದು ಬಡವ ರಾಸ್ಕಲ್ ರಿಲೀಸ್ ಮುಂಚೆ ಒಂದು ಶೋ ಶೂಟ್ ಮಾಡ್ತೀವಿ ನಾವು ಕಲರ್ಸ್ ಚಾನಲ್ಗೆ. ಆ ಶೋ ಏನು ಅಂದರೆ ಬಡವ ರಾಸ್ಕಲ್ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ, ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಮುಂಚೆನೇ ರೆಕಾರ್ಡ್ ಮಾಡಿದ್ವಿ. ಬಡವ ರಾಸ್ಕಲ್ ಸೂಪರ್ ಹಿಟ್ ಆಗಿದೆ ಅಂತ ಮುಂಚೆನೇ ರೆಕಾರ್ಡ್ ಮಾಡಿ ಇಟ್ಟಿದ್ವಿ. ಅಂದರೆ ಇಲ್ಲ ಇದು ಸೂಪರ್ ಹಿಟ್ ಆಗುತ್ತೆ, ಇದು ವರ್ಕ್ ಆಗುತ್ತೆ, ರೆಕಾರ್ಡ್ ಮಾಡ್ಕೊಳ್ಳಿ ಅಂತ. ಸೊ ಅಲ್ಲಿ ಪ್ರೊಡಕ್ಷನ್ ಮಾಡಿದಾಗ ಜಾನ್ವಿ ಮತ್ತು ಸತ್ಯ ಪರಿಚಯ ಆಗಿದ್ದು. ಆ್ಯಂಡ್ ದೆನ್ ನಾನು ಚಂದ್ರರಾಜು ಬ್ರದರ್ ಅವ್ರನ್ನ ಬಹಳ ಆಲ್ಮೋಸ್ಟ್ ಒಂದು 2020ಲೇ ಮೀಟ್ ಮಾಡಿದ್ವಿ ನಾವು, ಕುತ್ಕೊಂಡು ಮಾತಾಡಿದ್ವಿ. ಆ್ಯಂಡ್ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ. ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡ್ತಾರೆ. ಇದು ಒಂದಿಷ್ಟು ಹಾಲಿವುಡ್ ಸಿನಿಮಾಗಳ ಎಕ್ಸಾಂಪಲ್ ಎಲ್ಲ ಕೊಟ್ಟು ನಿಮ್ಮನ್ನು ಆ ಥರ ನೋಡ್ಬೇಕು ನಾವು ಅಂತೆಲ್ಲ ಭಾಳ ಸಿಕ್ಕಿದಾಗೆಲ್ಲ ಹೇಳೋರು. ಆ್ಯಂಡ್ ಹೊಯ್ಸಳ ಸಿನಿಮಾ ಶೂಟಿಂಗಲ್ಲಿ ಬೆಳಗಾವಿಲಿ ಮನೆಗೆ ಹೋಗಿದ್ದಾಗ ಲಕ್ಷ್ಮೀ ಮೇಡಮ್ ಊಟ ಅಂದರೆ ಮನೆಗೆ ಹೋಗಿ ಒಳ್ಳೆ ಊಟ ಮಾಡಿಕೊಂಡು ಬರ್ತಾ ಹೇಳಿದ್ರು, ಬ್ರದರ್ ನಿಮಗೆ ಬೆಳಗಾವಿಲಿ ಒಂದು ಫ್ಯಾಮಿಲಿ ಇದೆ, ಅದನ್ನು ಯಾವತ್ತೂ ಮರಿಬೇಡಿ, ಬೆಳಗಾವಿಗೆ ಯಾವಾಗ ಬಂದರು. ಆ್ಯಂಡ್ ನಮ್ಮ ಬ್ರದರ್ಗೆ ಸಿನಿಮಾ ಮಾಡೋಕ್ಕೆ ಭಾಳ ಇಂಟ್ರೆಸ್ಟ್ ಇದೆ, ನೋಡಿ ಏನು ಮಾಡ್ಬೋದು ಅಂತ ಅವರು ಹೇಳಿದರು. ಅದರ ನಂತರ ಇಲ್ಲ ಓಕೆ ಎನಿ ಟೈಮ್ ಮಾಡೋ ಹಂಗಿದ್ರೆ ಹೇಳಿ ಮಾಡೋಣ ಅಂತ ಹೇಳಿ ನಾನು ಬಂದಿದ್ದೆ. ಅದಾದಮೇಲೆ ಸತ್ಯ ಮತ್ತು ವಿಖ್ಯಾತ್ ಒಂದಿನ ಬಂದು ಹೀಗೆ ಒಂದು ಸಿನಿಮಾ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀವಿ, ಒಬ್ಬರು ದೊಡ್ಡ ಪ್ರೊಡ್ಯೂಸರು, ಬಟ್ ಅವರು ಯಾರು ಅಂತ ಹೇಳಬೇಡಿ ಅಂತ ಹೇಳಿದ್ದಾರೆ ನಮಗೆ, ಅದು ನಿಮಗೆ ಸರ್ಪ್ರೈಸ್ ಅಂತ ಹೇಳಿದ್ದಾರೆ ಅಂತ. ನಾನು ಓಕೆ ಅಂಥೇಳಿ ಓಕೆ ಮಾಡೋಣ ಅಂಥೇಳಿ ಹಾಗೆ ಪ್ರೋಸೆಸ್ ಶುರುವಾಗಿದೆ. ಆಮೇಲೆ ಗೊತ್ತಾಯಿತು ಓಕೆ ಚಂದ್ರರಾಜು ಅವರು ಪ್ರೊಡಕ್ಷನ್ಗೆ ಬಂದಿದ್ದಾರೆ, ಜೊತೆಗೆ ಸತ್ಯ ಅವರು ಎಲ್ಲ ಸೇರಿ ಮಾಡ್ತಿದ್ದಾರೆ ಅಂತೆಲ್ಲ. ಆ್ಯಂಡ್ ಇನ್ನೊಂದು ಚಾಲೆಂಜ್ ಏನಂದರೆ ಇವರು ನಿಮ್ಮನ್ನು ಸಖತ್ ಸ್ಟೈಲಿಶ್ ಆಗಿ ಆ್ಯಕ್ಷನ್ನು ಈ ಥರ ತೋರಿಸ್ಬೇಕು, ಈ ಥರ ಮಾಡಬೇಕು ಅಂತ ಮೇಡಮ್ ಬರ್ತಿದ್ದಾರೆ ಅಂತ ಅಂದಾಗ ನಾವು ಬರೀ ಆ್ಯಕ್ಷನ್ ಸಿನಿಮಾನೇ ಮಾಡೋಕ್ಕಾಗಲ್ಲ, ಒಂದಿಷ್ಟು ಫ್ಯಾಮಿಲಿ ವ್ಯಾಲ್ಯೂಸು ಎಲ್ಲ ಇಟ್ಕೊಂಡು, ಯಾಕೆಂದರೆ ಅವರು ಎಲ್ಲ ಒಂದು ಜವಾಬ್ದಾರಿಯುತ ಪೊಸಿಷನಲ್ಲಿರೋರು. ಸೊ ಅದನ್ನೆಲ್ಲ ಯೋಚನೆ ಮಾಡಿ ಸಿನಿಮಾ ಮಾಡಬೇಕಾಗಿತ್ತು. ಈ ಎರಡೂ ಸೆಟ್ ಆಗೋವಂಥದ್ದು ಯಾರಿದ್ದಾರೆ ಅಂತ ಯೋಚನೆ ಮಾಡಿದಾಗ ಪರ್ಫೆಕ್ಟು ಬಡವ ರಾಸ್ಕಲ್ ನಿರ್ದೇಶಕರು ಶಂಕರ್ ಗುರು. ನೀಟಾಗಿ ಅವರು ಫ್ಯಾಮಿಲಿ ವ್ಯಾಲ್ಯೂಸ್ ಬಿಟ್ಟು ಸಿನಿಮಾ ಯೋಚನೆ ಮಾಡಲ್ಲ, ಎಮೋಷನ್ಸ್ ಬಿಟ್ಟು ಸಿನಿಮಾ ಯೋಚನೆ ಮಾಡಲ್ಲ, ಜೊತೆಗೆ ಎಂಟರ್ಟೈನ್ಮೆಂಟನ್ನು ಬಹಳ ಚೆನ್ನಾಗಿಟ್ಟು ಅದನ್ನು ನಮ್ಮ ಹುಡುಗರಿಗೂ ಹೆಂಗೆ ಬೇಕು ಸಿನಿಮಾ, ಫ್ಯಾಮಿಲಿಗೂ ಹೆಂಗೆ ಬೇಕು ಸಿನಿಮಾ, ಅದನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸಿನಿಮಾನ ಕಟ್ತಾರೆ. ಸೊ ಅಲ್ಲಿ ಶಂಕರ್ ಅಂತ, ಸೊ ಶಂಕರ್ ಬರ್ತಿದ್ದಂಗೆ ಇನ್ನು ಉಳಿದಿದ್ದೆಲ್ಲ ಟೀಮ್, ವೈಭವ್ ನಮ್ಮ ಸಿನಿಮಾಟೋಗ್ರಫಿಗೆ ಎಸ್ ಕೆ ರಾವ್ ಮತ್ತು ಎಜೆ, ಅಂದರೆ ಬಹಳ ಒಂದು ಒಳ್ಳೆ ಟೀಮ್ ಆಯಿತು. ಆ್ಯಂಡ್ ಕಾಸ್ಟಿಂಗ್ ಅಂತ ಬಂದಾಗ ಡೆಫಿನೆಟ್ಲಿ ಶಂಕರ್ ಅವರು, ರಂಗಣ್ಣ ರಘು ಅವರು, ಉಮಾಶ್ರೀ ಅಮ್ಮ, ಇನ್ನೂ ಭಾಳ ಸರ್ಪ್ರೈಸಸ್ಗಳಿದೆ ಸಿನಿಮಾದಲ್ಲಿ. ಜೊತೆಗೆ ಒಳ್ಳೆ ನಾಯಕಿ ನಮ್ಮ ರೀಶ್ಮಾ ಅವ್ರು ಆಡೋರು. ಇನ್ನೇನು ಸದ್ಯದಲ್ಲೇ ಮೋಸ್ಟ್ಲಿ ಅವರು ಎಲ್ಲ ಹೀರೋಯಿನ್ಗಳ ಥರ ನಮ್ಮ ಕೈಗೆ ಸಿಗ್ದಲೇ ಆಗುವಷ್ಟು ಬೇರೆ ಭಾಷೆಗೆ ದಾಟ್ಕೊಂಡು ಹೊರಟೋಗ್ತಾರೆ. ಹೀಗೆ ಶುರುವಾಗಿದ್ದು ಭಾಳ ಖುಷಿಯಾಯಿತು. ಇದರ ನಂತರ ನನಗೆ ಇನ್ನೂ ಬಹಳ ಪಾಸಿಟಿವ್ ಆಗಿ ಭಾಳ ಖುಷಿಯಾಗಿದ್ದಂದರೆ ಝೀ ಸ್ಟುಡಿಯೋಸ್ ಜೊತೆ ಆಗಿದ್ದು. ನನ್ನ ಹೆಡ್ ಬುಷ್ ಸಿನಿಮಾಗೆ ನಮ್ಮ ಜೊತೆ ಬಹಳ ಸ್ಟ್ರಾಂಗ್ ಆಗಿ ಭಾಳ ಚೆನ್ನಾಗಿ ಝೀ ಸ್ಟುಡಿಯೋಸ್ ನಿಂತಿತ್ತು. ಅದರ ನಂತರ ಅಣ್ಣ ಫ್ರಮ್ ಮೆಕ್ಸಿಕೋಗೆ ಮತ್ತೆ ಅವರು ಜಾಯ್ನ್ ಆದರು. ಆ್ಯಂಡ್ ಶ್ಯಾಮ್ ಅವರು ಯಾವುದಾದ್ರು ಒಂದು ಆಡಿಯೋ ಕೇಳಿ ಅವರು ಹೂ ಅಂತ ಅಂದ್ಬಿಟ್ರೆ ಅದು 100% ಅದು ಸೂಪರ್ ಆಗಿದೆ, ವರ್ಕ್ ಆಗುತ್ತೆ ಅಂತ. ಸೊ ಆನಂದ್ ಆಡಿಯೋ ಅವರು ಓಕೆ ಮಾಡ್ತಿದ್ದಂಗೆ ಇನ್ನೂ ಒಂದು ರೇಂಜ್ಗೆ ನಮಗೆ ಕಾನ್ಫಿಡೆನ್ಸು ಜಾಸ್ತಿ ಆಯಿತು. ಸೊ ಆ ಥರ ಒಳ್ಳೆ ಒಂದು ಅಸೋಸಿಯೇಷನ್ ಅಣ್ಣ ಫ್ರಮ್ ಮೆಕ್ಸಿಕೋ ಜೊತೆ ಇಡೀ ತಂಡ ಇದೆ. ಹಾಗಾಗಿ ನಮಗೆ ಬಹಳ ಧೈರ್ಯ. ಒಂದು ಕಡೆ ಲಕ್ಷ್ಮೀ ಮೇಡಮ್ ಆ್ಯಂಡ್ ಚಂದ್ರರಾಜು ಬ್ರದರ್